ನಮಸ್ಕಾರ 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 ಎಲ್ಲರಿಗೂ ಈ ವಿಡಿಯೋಗೆ ಸುಸ್ವಾಗತ. ವಿಷಯ ಏನಂದರೆ, ನೀವು ಆಲ್ಮೋಸ್ಟ್ ಇವಾಗ ಗೂಗಲಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ತುಂಬ ಕಡೆ ಟಾಟಾ 125 ಬೈಕ್, 150, 160 ಹಾಗೆ 200 ಬೈಕ್ ನೆಕ್ಸ್ಟ್ ಇಯರಲ್ಲಿ ಲಾಂಚ್ ಮಾಡ್ತಿದೆ ಅಲ್ವಾ, ಈ ಇಯರೇ ಲಾಂಚ್ ಮಾಡಿದೆ ಅಂಥ ಫೋಟೋಸ್ಗಳು ಹಾಗೆ ವೀಡಿಯೋಸ್ಗಳನ್ನು ನೋಡಿರಬಹುದು. ಬನ್ನಿ ಈಗ ಅದೇ ಟಾಪಿಕ್ ಬಗ್ಗೆ ಮಾತಾಡೋಣ. ನಿಜವಾಗ್ಲೂ ಟಾಟಾ ಬೈಕ್ಗಳನ್ನ ಲಾಂಚ್ ಮಾಡಿಬಿಟ್ಟಿದೆಯಾ? ಆ ಫೋಟೋಸ್ಗಳು ವೀಡಿಯೋಸ್ಗಳು ನೋಡಿದರೆ ನಿಜ ಅನ್ನಿಸ್ತಾ ಇದೆಯಲ್ಲ ಅಂತ ಅನ್ನಿಸ್ಬೋದು. ಅದಕ್ಕೂ ಮುಂಚೆ ಒಂದು ಸಣ್ಣ ಕಥೆನ ಹೇಳಿಬಿಡ್ತೀನಿ. ಏನಂದರೆ, ಒಂದು ಸಲ ರತನ್ ಟಾಟಾ ಅವರು ಬೆಂಗಳೂರಿಗೆ ಬಂದಾಗ ಅವರ ಕಾರ್ ಪಕ್ಕದಲ್ಲಿ ಒಂದು ಬೈಕ್ ಮೇಲೆ 4 ಜನ ಇರೋದನ್ನು ನೋಡ್ತಾರೆ. ಅಂದರೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಮತ್ತು ಮಕ್ಕಳು ಕೂರಿಸ್ಕೊಂಡು ಹೋಗ್ತಾ ಇರುವಂಥ ಒಂದು ಬೈಕ್ನ ನೋಡ್ತಾರೆ. ಅದನ್ನು ನೋಡಿಬಿಟ್ಟು ಅವ್ರು ಅವತ್ತೇ ಡಿಸೈಡ್ ಮಾಡ್ತಾಯಿದ್ದು, ಅನ್ಸೇಫ್ ಅಲ್ವಾ, ಅದನ್ನು ಯಾಕೆ ಈ ರೀತಿ ಹೋಗ್ತಿದ್ದಾರೆ, ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಾರ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇದು ಅನ್ಸೇಫು ಅಂತ ಯೋಚನೆ ಮಾಡಿ ಅವ್ರಿಗೆ ಅಂತ ಒಂದು ಕಾರ್ನ ಲಾಂಚ್ ಮಾಡ್ತಾರೆ. ಅದು ಟಾಟಾ ನ್ಯಾನೋ. ಅಂದರೆ ಬೈಕ್ ಅಂದರೆ ಅನ್ಸೇಫ್ ಅಂತಲೇ ಯೋಚನೆ ಮಾಡ್ತಿದ್ದ ವ್ಯಕ್ತಿ, ಅಂಥವ್ನ ಕಂಪ್ನಿ ಈಗ ಅವರು ಇಲ್ಲ ಅನ್ನೋ ಕಾರಣಕ್ಕೆ ಬೈಕ್ ಲಾಂಚ್ ಮಾಡ್ತಾ ಇದೆಯಾ ಅನ್ನೋ ಡೌಟು ಖಂಡಿತ ಬಂದೇ ಬರುತ್ತೆ. ಆ ವಿಡಿಯೋಗಳನ್ನು ನೋಡಿದಾಗ ಅಥವಾ ಆ ಫೋಟೋಸ್ಗಳನ್ನ ನೋಡಿದಾಗ ತುಂಬ ಜನಕ್ಕೆ ಅನಿಸಿದೆ. ಈ ರೀತಿ ಸುದ್ದಿ ಹರಡ್ತಿರೋದು ಫಸ್ಟ್ ಏನಲ್ಲ. ಟೆಸ್ಲಾ ಎಲ್ಲರಿಗೂ ಗೊತ್ತಿದೆ, ತುಂಬ ಫೇಮಸ್ ಬ್ರ್ಯಾಂಡ್ ಕಾರ್ ಕಂಪ್ನಿ, ಎಲೆಕ್ಟ್ರಿಕಲ್ ಕಾರ್ ಕಂಪ್ನಿ. ಅವರು ಕೂಡ ಬೈಕ್ನ ಲಾಂಚ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ದಿನದ ಹಿಂದೆ ದೊಡ್ಡ ಸುದ್ದಿ ಆಗಿತ್ತು. ಅದಕ್ಕೆ ಎಲಾನ್ ಮಸ್ಕ್ ಅವರೇ ರೀಪ್ಲೇ ಮಾಡಿದರು, ಇಲ್ಲ ಬೈಕ್ ಇಸ್ ಅನ್ಸೇಫ್, ನಾವು ಯಾವುದೇ ಕಾರಣಕ್ಕೂ ಅಂತ ಯಾವುದೇ ಬೈಕ್ನ ಲಾಂಚ್ ಮಾಡಲ್ಲ ಅಂತ ಹೇಳಿದ್ರು. ಅದು ಅಲ್ಲಿಗೆ ತಣ್ಣಗಾಯಿತು. ಇವರು ತುಂಬ ಕಡೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿದ್ದಾರೆ. ಹಾಗಂತ 2 ವೀಲರಿಗೆ ಒಂದು ಬಿಟ್ಟು ಎಲ್ಲ ಕಡೆ ಇವರ ವ್ಯಾಪಾರ ಇದೆ. ಹಾಗಾದರೆ ಇವಾಗ ಇವರು 2 ವೀಲರ್ ಕೂಡ ಬರ್ತಾರಾ ಅನ್ನೋ ಡೌಟು ಎಲ್ಲರಿಗೂ ಇದೆ. ಒಂದು ಕ್ಲಿಯರ್ ಆಗಿ ಹೇಳಿಬಿಡ್ತೀನಿ, ಟಾಟಾದಿಂದ ಅಥವಾ ಅಫಿಷಿಯಲ್ ಆಗಿ ಯಾವುದೇ ಒಂದು ನೋಟಿಫಿಕೇಷನ್ ಕೂಡ ಇಲ್ಲ, ಅಂದರೆ ಯಾವುದೇ ಒಂದು ಮೆಸೇಜ್ ಕೂಡ ಇಲ್ಲ, ಏನನ್ನು ಕೂಡ ಅವ್ರು ಬಿಟ್ಟೂ ಇಲ್ಲ ನಾವು ಟಾಟಾ ಬೈಕ್ನ ಬಿಡ್ತಾ ಇದ್ದೀವಿ ಅಂತ. ನೀವು ಇಷ್ಟೆಲ್ಲ ಫೋಟೋಸ್ ನೋಡಿರ್ಬೋದು, ವೀಡಿಯೋಸ್ ನೋಡಿರ್ಬೋದು, ಅಂದರೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಅಂದರೆ ಇದು ಅತಿ ಹೆಚ್ಚು ನಾನು ಟೆಸ್ಲಾ ಅನ್ನಲ್ಲ, ಅದಕ್ಕೂ ಜಾಸ್ತಿ ಹರಡ್ತಾ ಇದೆ ಸುದ್ದಿ. ಈಗ ಕನ್ನಡ ಕ್ರಿಯೇಟರ್ಸು ತುಂಬ ಜನ ಬಂದಿದೆ, ಈ ವರ್ಷ ಲಾಂಚ್ ಆಗಿದೆ ಅಂತ ವೀಡಿಯೋ ಕೂಡ ಮಾಡಿದ್ದಾರೆ. ನಾನು ಅದೆಲ್ಲ ನೋಡಿದ್ದೀನಿ. ಬಟ್ ಅವೆಲ್ಲ ನೋಡಿದ್ಮೇಲೆ ಜನರಿಗೆ ಅನಿಸೋದು ಬಂದಿರ್ಬೋದು ಅಂತ. ಬಟ್ ಆದರೆ ರಿಯಲ್ ಫ್ಯಾಕ್ಟ್ ಏನಂದರೆ, ಟಾಟಾದಿಂದ ಯಾವುದೇ ರೀತಿ ನೋಟಿಫಿಕೇಷನ್ ಇಲ್ಲ. ಅಂದರೆ ಗಾಡಿನೂ ಅವ್ರು ತಯಾರೇ ಮಾಡಿಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ಅವರು. ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಕಂಪ್ನಿ ಬೈಕ್ ಬಂದುಬಿಟ್ಟಿದೆ. ಅದು ಅವ್ರಿಗೆ ಶಾಕ್ ಆಗಿರ್ಬೋದು ನೋಡಿಬಿಟ್ಟು, ಏನು ಗುರು ನಾವು ಮಾಡೇ ಇಲ್ವಲ್ಲ, ಯಾಕೆ ಮಾಡಿದ್ಬಿಟ್ವಿ ಇದನ್ನು ಅಂತ. ಅಂದರೆ ಅವೆಲ್ಲ ಜನರೇಟೆಡ್ ವೀಡಿಯೋ ಫೋಟೋಸ್, ಯಾವುದನ್ನು ನಂಬಕ್ಕೆ ಹೋಗಬೇಡಿ. ಅಂದರೆ ಫ್ಯೂಚರಲ್ಲಿ ಟಾಟಾ ಬೈಕ್ಸ್ ಬರಬಹುದಾ? ಸದ್ಯಕ್ಕೆ ಹೇಳಿದ್ರೆ ಬರಲ್ಲ ಅಂತ ಹೇಳ್ಬೋದು. ಯಾಕೆ ಅಂದರೆ ಟಾಟಾ ಕಂಪ್ನಿ ಅಂದ್ರೆ ಸೇಫ್ಟಿ ಅನ್ನೋ ಅರ್ಥದಲ್ಲಿದೆ. ಯಾಕಂದರೆ ಅವರು ಯಾವಾಗಲೂ ಸೇಫ್ಟಿಗೆ ಜಾಸ್ತಿ ಪ್ರಿಫರೆನ್ಸ್ನ ಕೊಡ್ತಾರೆ. 5 ಸ್ಟಾರ್ ರೇಟೆಡ್ ಕಾರ್ಗಳಾಗಿರ್ಬೋದು, ಅವ್ರು ಏನೇ ಪ್ರೊಡಕ್ಷನ್ ಮಾಡೋದು ಕೂಡ ಜಾಸ್ತಿ ಸೇಫ್ಟಿಗೆ ಪ್ರಿಫರೆನ್ಸ್ ಕೊಡುವಂಥ ಕಂಪನಿ. ಅವರು ಸಡನ್ನಾಗಿ ಬೈಕ್ಗೆ ಬರೋದು ಅಂದರೆ ಸದ್ಯಕ್ಕೆ ನಂಬಲಾಗದಂತಹ ಸುದ್ದಿ. ಒಂದು ವೇಳೆ ರತನ್ ಟಾಟಾ ಅವರು ಇನ್ನೂ ಬದುಕಿದ್ದಿದ್ರೆ ಖಂಡಿತವಾಗಿ ಹೇಳ್ಬೋದು, ಅವರು ಯಾವುದೇ ಕಾರಣಕ್ಕೂ ಬೈಕ್ನ ಬಿಡಲ್ಲ. ಯಾಕೆಂದರೆ ಬೈಕ್ ರೇಟ್ಗೆ ಕಾರ್ನ ಬಿಡುವಂಥ ವ್ಯಕ್ತಿ ಬೈಕ್ನ ಬಿಡ್ತಾರೆ. ಯಾಕಂದರೆ ಅವರು ಏನಕ್ಕೆ ಬಿಡಲ್ಲ ಅಂದರೆ ಬೈಕ್ ಇಸ್ ಅನ್ಸೇಫ್ ಅಂತ ಅವರು ಯಾವಾಗಲೂ ಅಂತಿದ್ರು. ಹಾಗಾಗಿ ಅವರು ಬೈಕ್ನ ಬಿಡೋಕ್ಕೆ ಚಾನ್ಸೇ ಇಲ್ಲ. ಅಂದರೆ ರತನ್ ಟಾಟಾ ಅವರು ಇದ್ದಿದ್ದರೆ ಈ ಮಾತು ಹೇಳ್ಬೋದಿತ್ತು. ಇವಾಗ ಆ ಕಂಪ್ನಿನ ಅವರ ರಿಲೇಷನ್ ಅವರೇ ನೋಡ್ಕೊತಿದ್ದಾರೆ. ಅವ್ರು ಮುಂದೆ ಬಿಡ್ತಾರಾ ಇಲ್ಲ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ದುಡ್ಡಿನ ಆಸೆಗೆ ಮುಂದೆ ಅವರು ಬಿಡಬಹುದು. ಬಟ್ ಆದರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅವರು ಬೈಕ್ನ ಬಿಡುವಂಥ ಯಾವುದೇ ಯೋಚನೆ ಇಲ್ಲ. ಎಲ್ಲವೂ ಫೇಕ್, ನಂಬಕ್ಕೆ ಹೋಗಬೇಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಎಲ್ಲರಿಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲೂ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ.